ಪೇಚಿ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಹಾರರ್ ಥ್ರಿಲ್ಲರ್ ಸಿನಿಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೇನೆ. OTT ಅಲ್ಲಿ ಇರೋದ್ರಿಂದ ಅದರಲ್ಲೂ ಕನ್ನಡ ಡಬ್ಬಿಂಗ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಹಾರರ್ ಮೂವಿ ಲವರ್ಸ್ ಒಂದ್ಸಲ ಟ್ರೈ ಮಾಡಬಹುದು. ಈ ಮೂವಿ 2024 ಅಲ್ಲಿ ತಮಿಳು ಭಾಷೆಯಲ್ಲಿ ರಿಲೀಸ್ ಆಗಿ ಮಿಕ್ಸ್ಡ್ ರಿವ್ಯೂಸ್ ನ ಪಡ್ಕೊಂಡಿರುತ್ತೆ. ಈ ಸಿನಿಮಾದ ನಿರ್ದೇಶಕರು ಸಾಕಷ್ಟು ಹಾರರ್ ಹಾಗೂ ಥ್ರಿಲ್ಲರ್ ಸಿನಿಮಾಗಳಿಂದ ಇನ್ಸ್ಪಿರೇಷನ್ ಪಡೆದು ಈ ಸಿನಿಮಾನ ಮಾಡಿರ್ತಾರೆ. ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ 5 ಜನರ ಒಂದು ಫ್ರೆಂಡ್ಸ್ ಗ್ರೂಪ್ ಅರಣ್ಮನೆಯನ್ನು ಒಂದು ಅರಣ್ಯ ಪ್ರದೇಶಕ್ಕೆ ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ. ಇವರಿಗೆ ಸಹಾಯವಾಗಿ ಅಲ್ಲಿನ ಲೋಕಲ್ ಗೈಡ್ ಮಾರಿ ಕೂಡ ಅವರ ಜೊತೆ ಹೋಗ್ತಾನೆ. ಆ ಕಾಡಿನಲ್ಲಿನ ಒಂದು ರೆಸ್ಟ್ರಿಕ್ಟೆಡ್ ಏರಿಯಾದೊಳಗಡೆ ಪ್ರವೇಶ ಮಾಡಿದ್ಮೇಲೆ ಅಲ್ಲಿ ಭಯಾನಕ ಘಟನೆಗಳು ನಡೆಯೋದಕ್ಕೆ ಶುರು ಆಗುತ್ತೆ. ನಂತರ ಆ ಕಾಡಿನಿಂದ ಅವರೆಲ್ಲ ತಪ್ಪಿಸ್ಕೊಂಡು ಹೊರಗಡೆ ಬಂದ್ರಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾದ ಪ್ಲಾಟೇ ಹೇಳುವಂತೆ ಇಲ್ಲಿ ಕಥೆಯಲ್ಲಿ ಹೊಸತನ ಏನಿಲ್ಲ. ನಾವು ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರೋದೆ. ಯಾರೋ ಒಬ್ಬ ಅಲ್ಲಿ ಡೇಂಜರ್ ಇದೆ ಹೋಗ್ಬೇಡಿ ಅಂತ ಹೇಳ್ತಾನೆ, ಅದನ್ನ ಕೇಳಿಸ್ಕೊಳ್ದೆ ಬೇಕು ಅಂತಾನೆ ಹೋಗಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು. ಹೀಗೆ ಇದೇ ತರನೇ ಫಸ್ಟ್ ಹಾಫ್ ಪೂರ್ತಿ ಕಂಪ್ಲೀಟ್ ಆಗ್ಬಿಡುತ್ತೆ. ಒನ್ಸ್ ಪೇಚಿ ಅನ್ನೋ ಅಜ್ಜಿ ದೆವ್ವ ಇರುವಂತ ಮನೆಗೆ ಹೋದ್ಮೇಲೆ ಸ್ವಲ್ಪ ಮಟ್ಟಿಗೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಸಿನಿಮಾದಲ್ಲಿ ಸೌಂಡ್ ಡಿಸೈನ್ ಹಾಗೂ ಸಿನಿಮಾಟೋಗ್ರಫಿ ಸಖತ್ತಾಗಿದೆ. ಇಲ್ಲಿ ಬಹುತೇಕ ಹೊಸಬರೇ ನಟಿಸಿದ್ದು ಬಾಲಸರವಣನ್ ಅವರೊಬ್ಬರೇ ನೋನ್ ಆಕ್ಟರ್. ಇವರು ಹಾಗೂ ಮೀನಾ ಪಾತ್ರದಲ್ಲಿ ನಟಿಸಿರುವಂತ ನಟಿ ಈ ಇಬ್ರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಂತ ಟ್ವಿಸ್ಟ್ ಸರ್ಪ್ರೈಸಿಂಗ್ ಆಗಿತ್ತು. ಇದರ ಸೀಕ್ವೆಲ್ ಕೂಡ ಬರುತ್ತೆ ಅಂತ ತೋರಿಸಿದ್ದಾರೆ, ಆದ್ರೆ ಡೌಟೆ. ಸಿನಿಮಾ ನೋಡಿದ್ಮೇಲೆ ಸಾಯಿಸೋದಕ್ಕೆ ಅವ್ರನ್ನೇ ತರಬೇಕಾಗಿತ್ತಾ, ಬೇರೆ ಯಾರನ್ನಾದ್ರೂ ತಂದಾಕಿದ್ರು ಆಗಿರೋದಲ್ಲ ಅನ್ಸುತ್ತೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ನ ಯೂಸ್ ಮಾಡಿದ್ದಾರೆ, ಅದು ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ. ಒಟ್ಟಾರೆ ಈ ಹಾರರ್ ಮೂವಿ ನನ್ನ ಭಯಪಡಿಸ್ತಾ ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಹೇಳ್ತೇನೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಹಾರರ್ ಮೂವಿ ಲವರ್ಸ್ ಆಗಿದ್ರೆ ಈ ಸಿನಿಮಾನ ಟೈಮ್ ಪಾಸ್ಗೋಸ್ಕರ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಪೇಚಿ ಮೂವಿ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.